ಏನಾರ ಆದ್ರೆ ನಮಗಷ್ಟೇ ಅನ್ಯಾಯ ಆಗಲ್ಲ, ನಿನ್ನನ್ನ ನಂಬಿದ ಸಾವಿರಾರು ಜೀವಗಳಿಗೆ ಅನ್ಯಾಯ ಆಗತ್ತೆ ಅಂದಾಗ ಹೌದಲ್ಲ ಕೊಡುಗುರಿಗೆ ಅಂತ ಇದ್ರು. ನಿಮಗೂ ಗೊತ್ತು 24x7 ನಾನು ನಮ್ಮ ತಂದೆ ಜೊತೆನೆ ಇರ್ತಾ ಇದ್ದೆ. ಅದರ ವಿಧಿವಶ ಅವ್ರು ನನ್ನ ಎಲ್ಲರೂ ಹೇಳ್ತಾರೆ 3 ತಿಂಗಳಾಯ್ತು, 80 ವರ್ಷ ಆಗಿತ್ತು, ನಾವು ಏನಂತ ಗೊತ್ತಿಲ್ಲ. ನಮ್ಮ ತಂದೆ ಉಸಿರು ತೆಗೆದ್ರೆ ನನ್ನ ಕೈಲಿ ಇರಕ್ಕಾಗ್ತಾ ಇಲ್ಲ. ನೀವು ನಂಬೋದಿಲ್ಲ, ಮೊನ್ನೆ ನನ್ನ ಮಗನ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮೇಟಿಯನ್ನು ಹೆಸರು ವಿಧಾನಸೌಧದಲ್ಲಿ ಓಡಾಡಬೇಕು. ಆ ಒಂದು ಉದ್ದೇಶಕ್ಕೆ ನಾನು ಯಾರನ್ನ ಆಯ್ಕೆ ಮಾಡ್ತೀನಿ ಅವರಿಗೆ ನೀವು ನಿಂತು ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಮ್ಮ ತಂದೆಗೆ ಹೇಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಎಲ್ಲರೂ ನೀವೇ ಕಾರ್ಯಕರ್ತರು ಹೇಳ್ತಾ ಇದ್ರು, ಯಾವಾಗ್ಲೂ ಬಾಯಕ್ಕ ಸಾಹೇಬ್ರು ಬೆನ್ನೆಲುಬಾಗಿರ್ತಾಳೆ ಅಂತ. ನಾನು ನನ್ನ ತಮ್ಮನಿಗೆ ಬೆನ್ನೆಲುಬಾಗಿದ್ದು ಅವನ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ತಂದೆ ಬಿಟ್ಟು ಹೋಗಿರುವ ಅರ್ಧ ಸೇವೆಯನ್ನು ನಾವು ಮುಂದೆ ವರ್ಷಕೊಂಡು ಆ ಸೇವೆಯನ್ನ 5 ವರ್ಷ ನಾವು ಮುಗಿಸ್ತೀವಿ. ತಮ್ಮ ಸಹಕಾರ ಸಾಕು, ತ್ರಾಸ ಮಾಡ್ಕೋಬೇಡ. ಯಾಕಾಗಲ್ಲ, ಏನಾಗಲ್ಲ, ಯಾಕಾಗಲ್ಲ ಕೇವಲ ಅದನ್ನ ಬಿಟ್ಟು ಬಿಡು. ಕಣ್ಣೀರ್ ಹಾಕ್ಬೇಡ್ರಿ, ಕಣ್ಣೀರ್ ಹಾಕ್ಬೇಡ. ತಮ್ಮನ್ನ ನಿಮ್ ಮನೆ ಜೀತದಾಳಾಗಿ ಮಾಡ್ತೀನಿ. ಹೇಗೆ ನಾನು ನಮ್ಮ ತಂದೆ ಜೊತೆಯಲ್ಲಾಗಿ ನಾನು ಹೆಚ್ಚು ಕಡಿಮೆ ನನ್ನ ತಿಳುವಳಿಕೆಯಿಂದ ಬಂದಾಗಿಂದನು ನಮ್ಮ ಜೊತೆಯಲ್ಲಿ ನಮ್ಮ ತಂದೆ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಹಾಗೆ ನನ್ನ ತಮ್ಮನ ಮುಂದಿಟ್ಟುಕೊಂಡು ಅವನ ಹಿಂದೆ ನಾನು ನಿಮ್ಮ ಎಲ್ಲರ ಸೇವೆಯನ್ನು ಮಾಡ್ತೀನಿ. ಸಣ್ಣ ಪುಟ್ಟ ಏನೇ ನಮ್ಮ ತಮ್ಮನ ತಪ್ಪುಗಳಾದ್ರೆ ತಮ್ಮ ಉಡೆಗೆ ಹಾಕೊಂಡು ಇವತ್ತು ಅವನ್ನ ವಿಧಾನಸೌಧಕ್ಕೆ ಆರಿಸಿ ಕಳಿಸ್ಬೇಕಂತೇಳಿ ತಮ್ಮಲ್ಲೆಲ್ಲರನ್ನು ಇವತ್ತು ಆಶೀರ್ವಾದ ಕೇಳ್ತಾ ಇವತ್ತು ನಾವು ಮತ್ತೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಮೊನ್ನೆ ಯತೇಂದ್ರ ಸರ್ ಜೊತೆ ಬಂದಿದ್ವಿ, ಇವತ್ತು ಬಂದಿದ್ವಿ ಬಾಗಲಕೋಟೆ. ನಾವು ತಮ್ಮಲ್ಲಿ ಒಂದೇ ಕೇಳ್ಕೊತಾ ಇರೋದು, ಸಾಕಷ್ಟು ಮಕ್ಕಳಿಗೆ ಹಾಸ್ಟೆಲ್ ನಾವುಗಳನ್ನ ಮಾಡೋಕ್ಕಾಗಿಲ್ಲ, ಕೆಲವೊಂದು ಮಾಡಿದ್ದೀವಿ. ನೀವು ಬಾಗಲಕೋಟೆಯಲ್ಲಿ ನಿಮ್ಮ ಸಂಬಂಧ ತಂದೆಯವರಿಗೆ ಸಾಕಷ್ಟು ಮೊದಲಿಂದ ನೀವೆಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದೀರಿ. ನಾವು ರಾಂಪುರ ಜಡ್ಪಿ ಮತ್ತು ಬೇವೂರು ಜಡ್ಪಿ ಬಂದಾಗ ಲೀಡಲ್ಲಿ ಬರ್ತಾ ಇದ್ವಿ, ಅಂದ್ರೆ ಹೆಚ್ಚಿನ ಒಂದು ಓಟ್ ಬಂದಿರ್ತಿತ್ತು ನಮಗೆ. ಬಾಗಲಕೋಟೆಗೆ ಹೋದ ತಕ್ಷಣ ನಮ್ಮ ಓಟು ಕಡಿಮೆ ಆಕ್ಕಿತ್ತು. ಕಡಿಮೆ ಆದಾಗ ನಮ್ಮಪ್ಪ ಹೇಳ್ತಿದ್ದ, ಬಾಯಕ್ಕ ನೀ ಅಂಜಬೇಡ, ನನಗೆ ಐವಳ್ಳಿ ಜಿಲ್ಲಾ ಪಂಚಾಯತಿ ಬಂತಂದ್ರೆ ಮತ್ತೆ ಮ್ಯಾಲೆ ಬರ್ತಾ ಅಂತ. ಮತ್ತೆ ನಾವು ಐವಳ್ಳಿ ಜಿಲ್ಲಾ ಇವು ಬಂತಂದ್ರ ನಾವು ಆರಿಸಿ ಬಂದೇ ಬರ್ತೀವಿ ಅಂತ ಹೇಳ್ತೀವಿ. ಅಷ್ಟು ಅವರು ಈ ಊರಲ್ಲಿ ಇಷ್ಟೇ ಓಟ್ ಬೀಳುತ್ತೆ, ಇಂಥವರೇ ನನಗೆ ಆಗ್ತಾರೆ ಅಂತ ಅಷ್ಟು ಒಂದು ಅವ್ರಿಗೆ ಖಾತ್ರಿ ಇತ್ತು. ಆ ಒಂದು ವಿಶ್ವಾಸ ಪ್ರೀತಿ ನಮ್ಮ ತಂದೆ ಗಳಿಸಿದ್ರು. ನೀವೂ ಹಾಗೆ ಮೇಟಿಯವ್ರ ಮಗ ಅಂದ್ರೆ ನನ್ನ ಮಗ ಅಂತ ತಿಳ್ಕೊಂಡು ಇವತ್ತು ದಯಮಾಡಿ ನೀವೆಲ್ಲರೂ ಸತ್ತವ್ರ ಮಕ್ಕಳು ಇದ್ದವರ ಕೂಸು ಅಂತ ಹೇಳಿ ನನ್ನ ತಮ್ಮಣ್ಣ ಈ ಕೂಸನ್ನ ಸಿದ್ದರಾಮಯ್ಯ ಸಾಹೇಬ್ರ ಆಸೆ ಇದೆ. ನಮ್ಮ 4 ಮಕ್ಕಳನ್ನ ಕರೆಸಿ ಅವ್ರು ಏನು ಹೇಳಿದ್ರು ಅಂದರೆ, ನೋಡು ಮೇಟಿ ಹೆಸರು ಇಲ್ಲಿಗೆ ಮುಗಿಬಾರ್ದು, ಮೇಟಿ ಹೆಸರು ವಿಧಾನಸೌಧದಲ್ಲಿ ಓಡಾಡಬೇಕು. ಅದಕ್ಕೆ ನಾ ಯಾರು ಹೇಳ್ತೀರಿ ಅವ್ರಿಗೂ ನೀವು ಒಪ್ಪಂದದಿಂದ 4 ಮಕ್ಕಳು ನೀವು ನಿಂತು ಮಾಡಬೇಕು ಅಂತ ಹೇಳಿದ್ರು. ಅವರು ನನ್ನ ತಮ್ಮನ ಹೆಸರು ಹೇಳಿದ್ರು, ಅದಕ್ಕೆ ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ಒಪ್ಕೊಂಡು ನಮ್ಮ ತಮ್ಮನ್ನ ನಿಮ್ಮ ಜೋಳಿಗೆಗ ಹಾಕ್ಯಾರ.
ಅದಕ್ಕೆ ಅವ್ರನ್ನೆಲ್ಲನೂ ಇವತ್ತು ಮೇಟಿ ಹೆಸರು ಉಳಿಸ್ಬೇಕು ಅಂದರೆ ನಮ್ಮ ತಂದೆಯ ಉತ್ತರಾಧಿಕಾರಿಯಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾ ಕಾಲು ಮುಗಿದು ಕೇಳ್ಕೊತೀನಿ. ಸಾಕಷ್ಟು ಸರ್ಕಾರದ ಯೋಜನೆಗಳು ಮಾಡ್ಯಾರ. ಇವತ್ತು ಒಂದು ಮನೆಗೆ 4,000 ರೂಪಾಯಿ ಬರ್ತೈತಿ ಅದು ಬರ್ತೈತಿ ಅಪ್ಪ. ಇದು ಕಾಣಿಸುತ್ತಿದ್ದು ಅದು ಬರ್ತೈತಿ. ನಾವು ಇಲ್ಲ ಅನ್ನಂಗಿಲ್ಲ, ತಿಂತೀವಿ. ಮೇಟಿ ಸಾಹೇಬ್ರು ನಿಮ್ಮ ಊರಿಗೆ ಸಾಕಷ್ಟು ಅನುದಾನ ಕೊಟ್ಟಾರಿ ಅಪ್ಪ. ಒಟ್ಟು ಮೇಟಿ ಸರ್ಕಾರ ನಮ್ಗೆ ಅವ್ರಲಿದ್ದ ಸಣ್ಣ ಮಗ್ಗ ಹಿರಿಯರು ಕೂಡಿ ಮನೆ ಹಾಕ್ಸ್ಯಾರ. ಬಂದ ನಾವು ಮುದುಕರಾದೆವು.